ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಶೇಂಗಾ ಹೋಳಿಗೆನ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ನಾನಿಲ್ಲಿ ಮೊದಲಿಗೆ 3 ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ನಾನು ಚರೋಟಿ ರವೆನ ತೊಗೊಂಡಿದ್ದೀನಿ. ಇದೆಲ್ಲದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅಂದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ತಿಳುವಾಗಿಲ್ಲ, ಆ ಥರ ಕಲಿಸ್ಕೋಬೇಕು. ಅಂದರೆ ಹಿಟ್ಟು ಯಾವ ಥರ ಇರಬೇಕು ಅಂತ ಅಂದರೆ ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಇರಬೇಕು ಅಷ್ಟೇ. ಅಂದರೆ ತುಂಬ ಕಲ್ಲು ಥರ ಎಲ್ಲ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಾನು ಶೇಂಗಾನ 4 ಗ್ಲಾಸಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮೇಲಿನ ಸಿಪ್ಪೆನ ತೆಗೆದು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಮೇಲೆ ಸಿಪ್ಪೆ ಇದ್ದರೆ ಏನಾಗಲ್ಲ. ಇವಾಗ ಇದನ್ನ ಎತ್ತಿಟ್ಕೊಂಡು ಇವಾಗ ಬೆಲ್ಲನ ಅಳತೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ 4 ಗ್ಲಾಸಷ್ಟು ಶೇಂಗಾಗೆ 3 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅಂದರೆ ನೀವು 1 ಲೋಟ ಶೇಂಗಾ ಏನಾದರೂ ತೊಗೊಂಡ್ರೆ 3/4 ಭಾಗದಷ್ಟು ನೀವು ಬೆಲ್ಲನ ತೊಗೋಬೇಕಾಗತ್ತೆ. ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ನೀವು ಬೆಲ್ಲ ಕಡಿಮೆ ಬೇಕಿದ್ರೆ ಹಾಕ್ಕೋಬೋದು. ನಾನಿವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಶೇಂಗಾನ ಹಾಕ್ಕೊಂಡು ಒಂದು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೆಲ್ಲನ ತೊಗೋಬೇಕಾದ್ರೆ ತುಂಬ ಚೆನ್ನಾಗಿರೋ ಬೆಲ್ಲ ತೊಗೊಳ್ಬೇಕು, ಸ್ಮೂತಾಗಿರೋ ಬೆಲ್ಲ ತೊಗೋಬೇಕು. ಸಕ್ಕರೆ ಎಲ್ಲ ಮಿಕ್ಸ್ ಆಗಿರೋ ಬೆಲ್ಲನ ತೊಗೋಬಾರ್ದು. ಇವಾಗ ನಾನು ಕಂಪ್ಲೀಟಾಗಿ ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ. ತೊಗೊಂಡು ಬಂದು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಉಜ್ಜ್ತಾ ಇದ್ದೀನಿ, ತಿಕ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಆಯಿಲ್ ಆಚೆ ಬರುತ್ತೆ. ಇವಾಗ ಹೋಳಿಗೆ ಮಾಡೋದಕ್ಕೆ ಅಂತ ಆಗಲೇ ಕಲಸಿಟ್ಟಿರೋ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಹಚ್ಚೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ಈ ಥರ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ ಹಾಕ್ಕೊಂಡಿದ್ದಾದಮೇಲೆ ನಾವು ಬಾರ್ಡರಲ್ಲಿ ಯಾವುದೇ ಕಾರಣಕ್ಕೂ ಸ್ಟಫಿಂಗ್ ಪೌಡರು ಹತ್ತಬಾರ್ದು. ಕೈಯಲ್ಲಿ ಪ್ರೆಷರ್ ಹಾಕಿ ಸ್ಟಫಿಂಗ್ ಮಾತ್ರ ಒಳಗಡೆ ತಳ್ಳಬೇಕು, ಈ ಥರ ಒತ್ತಬೇಕು. ಆವಾಗ ಬೌಲ್ ಥರ ಆಗತ್ತಲ್ಲ, ಆವಾಗ ನಾವು ಇದನ್ನು ಈ ಥರ ಜಾಯಿನ್ ಮಾಡ್ಕೋಬೇಕು. ಹಿಟ್ಟನ್ನು ಮೇಲಿರೋ ಹಿಟ್ಟನ್ನು ಸ್ಟಫಿಂಗ್ನ ಒಂದು ಬೆರಳಿಂದ ಒಳಗಡೆ ಹಾಕಿಬಿಟ್ಟು ಮೇಲೆ ನಾವು ಮತ್ತೆ ಫುಲ್ಲಾಗಿ ಕವರ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ರಿಮೂವ್ ಮಾಡಬೇಕು. ಈ ಥರ ರಿಮೂವ್ ಮಾಡಿಕೊಂಡು ಇದಕ್ಕೆ ಮೇಲೆ ಅಕ್ಕಿ ಹಿಟ್ಟನ್ನು ಹಚ್ಚಬೇಕು. ಹಿಟ್ಟನ್ನು ಹಚ್ಚಿದ್ದಾದಮೇಲೆ ಇದಕ್ಕೆ ಒಂದು ಹೋಲ್ ಬೇಕಿದ್ರೆ ಒಂದು ಚಿಕ್ಕ ಹೋಲ್ ಹಾಕ್ಕೊಂಡ್ಬಿಟ್ಟು ಈ ಥರ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಶೇಂಗಾ ಹೋಳಿಗೆನ ಲಟ್ಟಿಸ್ಬೋದು. ಆರಾಮಾಗಿ ಲಟ್ಟಿಸ್ಬೋದು. ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು. ಅಷ್ಟು ಈಸಿಯಾಗಿ ಬರುತ್ತೆ ಶೇಂಗಾ ಹೋಳಿಗೆ. ನೀವು ಯಾವುದೇ ಕಾರಣಕ್ಕೂ ಸ್ಟಫಿಂಗ್ನ ಫಿಲ್ ಮಾಡಬೇಕಾದ್ರೆ ಉಂಡೆ ಥರ ಇಟ್ಕೊಂಡು ಫಿಲ್ ಮಾಡ್ತಾರಲ್ಲ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಉಂಡೆನ ನೀವು ಫಿಲ್ ಮಾಡಿದರೆ ಏನಾಗುತ್ತೆ, ಹೋಳಿಗೆ ಚೆನ್ನಾಗಿ ಬರಲ್ಲ. ಬಾರ್ಡರಲ್ಲಿ ಹಿಟ್ಟು ಹಾಗೆ ಇರುತ್ತೆ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು. ಪರ್ಫೆಕ್ಟಾಗಿ